ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ರಾಘವೇಂದ್ರ ಇವರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 7ನೇ ಅಧ್ಯಾಯದ ಎಲ್ಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ಸಪ್ತಮೋಧ್ಯಾಯಃ. ಜನಕ ಉವಾಚ ಮಯ್ಯನಂತಮಹಾಂಬೋಧೋ ವಿಶ್ವಪೋತ ಇತಸ್ತತಃ ಭ್ರಮತಿ ಸ್ವಾಂತವಾತೇನ ಮಮಾಸ್ತ್ಯ ಸಹಿಷ್ಣುತಾ. ಈ ನಾನು ಎಂಬ ಆತ್ಮದ ಅನಂತ ಮಹಾಸಾಗರದಲ್ಲಿ ವಿಶ್ವ ಅಥವಾ ಪ್ರಪಂಚವೆಂಬ ಹಡಗು ಇದೆ. ಈ ಹಡಗು ಪ್ರಕೃತಿ ಎಂಬ ವಾಯುವಿನ ದಿಕ್ಕಿನಲ್ಲಿ ಚಲಿಸುತ್ತದೆ. ನಾನು ಇದರಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳುವುದಿಲ್ಲ. ಆತ್ಮ ಎನ್ನುವುದು ಒಂದು ಆದಿ ಅಂತ್ಯವಿಲ್ಲದ ಶಕ್ತಿ ತುಂಬಿದ ಪ್ರಜ್ಞಾಕಾಶ. ಇದು ಒಂದು ಅಗಾಧವಾದ ಸಮುದ್ರದಂತೆ. ಈ ಅನಂತ ಮಹಾಸಾಗರದಲ್ಲಿ ಈ ನಮ್ಮ ಜೀವನವು ಅಥವಾ ಪ್ರಪಂಚವು ಒಂದು ಹಡಗಿನಂತೆ. ಆತ್ಮವು ಚಲಿಸುವಂತೆ ಅನೇಕ ರೂಪಗಳನ್ನು ಧರಿಸಿ ಅನೇಕ ಜನ್ಮಗಳನ್ನು ತಾಳುತ್ತದೆ. ಗಾಳಿ ಬೀಸಿದ ದಿಕ್ಕಿನಲ್ಲಿ ಹಡಗು ಚಲಿಸುವಂತೆ ಜೀವನವು ಪ್ರಕೃತಿಯನ್ನು ಅವಲಂಬಿಸುತ್ತದೆ. ಇದರಲ್ಲಿ ನಮ್ಮ ಪಾತ್ರವು ಏನೂ ಇಲ್ಲ. ಯಾವುದೇ ಕೆಲಸವು ನಾವು ಆಶಿಸಿದಂತೆ ನಡೆಯದಿದ್ದರೆ, ಯಾವ ವಿಷಯವೂ ನಮ್ಮ ಅಪೇಕ್ಷೆಯಂತೆ ಚಲಿಸದಿದ್ದರೆ ನಮಗೆ ಅಸಹನೆ ಉಂಟಾಗುತ್ತದೆ, ನಮಗೆ ತಾಳ್ಮೆ ತಪ್ಪುತ್ತದೆ. ನಿಜ ಜೀವನದಲ್ಲಿಯೂ ನಮ್ಮ ಜನನದಿಂದ ಆರಂಭವಾಗಿ ಇದುವರೆವಿಗೂ ನಡೆದು ಬಂದಿರುವ ನಮ್ಮ ಜೀವನದ ಪ್ರತಿ ಹೆಜ್ಜೆಯು ನಮ್ಮ ನೆನಪಿನಲ್ಲಿ ಅಚ್ಚಾಗಿದೆ. ಇಂತಹ ಅನೇಕ ಆಗುಹೋಗುಗಳು ನಮ್ಮ ಪ್ರಜ್ಞಾಕಾಶದಲ್ಲಿ ಒಂದು ಚುಕ್ಕಿಯಾಗಿದೆ. ಆತ್ಮವು ದೇಹಕ್ಕೆ ಮಾತ್ರ ಸೀಮಿತವಲ್ಲ. ಆತ್ಮವು ದೇಹದಲ್ಲಿ ನೆಲೆಸಿರುವಂತೆ ನಮಗೆ ಭಾವನೆ ಇದ್ದರೂ ಆತ್ಮವು ಈ ಬ್ರಹ್ಮಾಂಡವನ್ನೇ ಧರಿಸಿದೆ. ನಮ್ಮ ದೇಹವು ಪ್ರಕೃತಿಯ ಸೃಷ್ಟಿ. ಈ ಸೃಷ್ಟಿಯ ರಹಸ್ಯವು ಯಾರಿಗೂ ತಿಳಿಯದು. ಸೃಷ್ಟಿಯಲ್ಲಿ ಎಲ್ಲವೂ ಯಾವಾಗಲೂ ಬದಲಾಗುತ್ತಿರುತ್ತದೆ. ಸೃಷ್ಟಿಯು ಬದಲಾದಂತೆ ನಮ್ಮ ದೇಹವು ಬದಲಾಗುತ್ತದೆ. ನಮ್ಮ ದೇಹದ ಬದಲಾವಣೆಯು ಯಾರಿಗೂ ತಿಳಿಯದ ರಹಸ್ಯವಾಗಿದೆ. ಅದು ಹೇಗೆ ಮಗುವು ದೊಡ್ಡದಾಗುತ್ತದೆ, ಅಂಗಾಂಗಗಳು ಬೆಳೆಯುತ್ತವೆ, ಬಾಲ್ಯ ಯೌವನ ಮುಂತಾದ ಅವಸ್ಥೆಗಳಲ್ಲಿ ನಮ್ಮ ಭಾವನೆಗಳು ಬದಲಾಗುತ್ತವೆ. ಇವೆಲ್ಲವೂ ಸೃಷ್ಟಿಯ ರಹಸ್ಯವೇ. ಇದರಲ್ಲಿ ನಾವು ತಾಳ್ಮೆಯನ್ನು ಕಳೆದುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ನಾವು ನಮ್ಮನ್ನು ಪ್ರಪಂಚದಿಂದ ಭಿನ್ನವೇ ಆಗಿದ್ದೇವೆ ಎಂದು ಭಾವಿಸುತ್ತೇವೆ. ಈ ಭಾವನೆಗೆ ನಮ್ಮ ಅಹಂಕಾರವೇ ಕಾರಣ. ನಾವು ಈ ಜಗತ್ತಿನ ಅವಿಭಾಜ್ಯ ಅಂಗವಾಗಿದ್ದೇವೆ ಎಂದು ತಿಳಿಯುವುದೇ ಜ್ಞಾನೋದಯ. ಮಯ್ಯನಂತಮಹಾಂಬೋಧೋ ಜಗದ್ವೀಚಿ ಸ್ವಭಾವತಃ ಉದೇತು ವಾಸ್ತಮಾಯಾತು ನಮೇ ವೃದ್ಧಿರ್ನ ಚಕ್ಷತಿ. ಈ ನಾನು ಎಂಬ ಆತ್ಮದ ಮಹಾಸಾಗರದಲ್ಲಿ ಪ್ರಪಂಚ ಎಂಬ ಅಲೆಯು ಮೇಲೆದ್ದು ಕೆಳಗೆ ಬೀಳುತ್ತದೆ. ಇದರಿಂದ ನಾನು ವೃದ್ಧಿಸುವುದಿಲ್ಲ ಅಥವಾ ಕ್ಷೀಣಿಸುವುದಿಲ್ಲ. ನಾನು ಎಂಬುದು ಅಹಂಕಾರ ತತ್ವ. ಈ ಆತ್ಮದಲ್ಲಿಯೇ ದೇಹ, ಮನಸ್ಸು, ಬುದ್ಧಿ, ಕ್ರಿಯಾಶಕ್ತಿ ಎಲ್ಲವೂ ಅಡಗಿದೆ. ಇವೆಲ್ಲವೂ ಸಮುದ್ರದ ಅಲೆಗಳಂತೆ ವೃದ್ಧಿಸುತ್ತವೆ ಮತ್ತು ಕ್ಷೀಣಿಸುತ್ತವೆ. ಇದು ಜ್ಞಾನ. ಈ ದೇಹವನ್ನೇ ನಾವು ಆತ್ಮವೆಂದು ತಿಳಿದು ನಮ್ಮ ದೇಹದಲ್ಲಿ ಆತ್ಮವಿದೆ, ಬುದ್ಧಿಯಿದೆ, ಶಕ್ತಿಯಿದೆ, ದೇಹವೇ ಎಲ್ಲವೂ ಎಂದು ತಿಳಿಯುವುದು ಅಜ್ಞಾನ. ಈ ಅಜ್ಞಾನದ ಫಲವಾದ ದೇಹವನ್ನು ನಾನು ಎಂದುಕೊಳ್ಳುವುದು ಅಹಂಕಾರ. ಇದರಿಂದ ಯಾವ ಲಾಭವೂ ಇಲ್ಲ. ಆತ್ಮದಲ್ಲಿ ದೇಹ, ಆತ್ಮದಿಂದ ದೇಹವೇ ಹೊರತು ದೇಹದಿಂದ ಆತ್ಮವಲ್ಲ. ದೇಹದಲ್ಲಿ ಆತ್ಮದ ಶಕ್ತಿಯಾದ ಪ್ರಾಣವಿದೆಯೇ ಹೊರತು ಆತ್ಮವು ಎಲ್ಲೆಲ್ಲಿಯೂ ಆವರಿಸಿದೆ, ವಿಶ್ವವನ್ನೇ ಆವರಿಸಿದೆ. ಈ ಪ್ರಾಣವು ದೇಹದಲ್ಲಿ ಇರುವವರೆಗೂ ದೇಹದಲ್ಲಿ ಎಲ್ಲಾ ಶಕ್ತಿಗಳು ಇರುತ್ತವೆ. ದೇಹವು ಒಂದು ಯಂತ್ರ ಮಾತ್ರ. ಮನಸ್ಸೆಂಬ ಭಾವನೆಗಳು ನಮ್ಮ ಪ್ರಜ್ಞಾಸಾಗರದಲ್ಲಿ ಅಲೆಗಳಂತೆ ಉದ್ಭವಿಸಿ ಕೆಳಗಿಳಿದು ಮಾಯವಾಗುತ್ತವೆ. ನಮ್ಮ ಮನಸ್ಸಿನ ಭಾವನೆಗಳನ್ನು ನಾವು ಸಾಕ್ಷಿ ರೂಪದಲ್ಲಿ ಅವಲೋಕಿಸುವುದು ಜ್ಞಾನಿಯ ಲಕ್ಷಣ. ಎಲ್ಲೆಲ್ಲಿ ಆತ್ಮವು ಪ್ರವೇಶಿಸುವುದೋ ಅಲ್ಲಿ ಈ ಅಹಂಕಾರ ತತ್ವವು ಮಹತ್ವವನ್ನು ತಾಳುತ್ತದೆ. ದೇಹದಲ್ಲಿ ಪ್ರವೇಶಿಸಿದರೆ ದೇಹವೇ ಪ್ರಾಮುಖ್ಯತೆಯನ್ನು ತಾಳುತ್ತದೆ. ಆತ್ಮದ ಸ್ವರೂಪವಾದ ಪ್ರಜ್ಞೆಯು
ಮನಸ್ಸಿನಲ್ಲಿ ಪ್ರವಹಿಸಿದರೆ ಮನಸ್ಸು ಮುಖ್ಯವಾಗುತ್ತದೆ. ವಸ್ತುಗಳಲ್ಲಿ ಪ್ರವಹಿಸಿದರೆ ಆ ವಸ್ತುವೇ ಮುಖ್ಯವಾಗುತ್ತದೆ. ಎಲ್ಲವೂ ಆತ್ಮದ ಅಥವಾ ಪ್ರಜ್ಞೆಯ ಪ್ರಾಮುಖ್ಯತೆಯೇ ಹೊರತು ವಸ್ತುಗಳಲ್ಲ. ಸಮುದ್ರವೇ ಅಲೆಗಳಾದಂತೆ ತೋರುತ್ತದೆ. ಈ ಅಲೆಗಳ ಏಳು ಬೀಳುಗಳು ಗಾಳಿಯ ಕಾರಣದಿಂದ ಬಂದು ಹೋಗುತ್ತವೆ. ನಮ್ಮ ಮನಸ್ಸು ಅಲೆಗಳಂತೆ. ಮಯ್ಯನಂತ ಮಹಾಂಬೋಧೌ ವಿಶ್ವಂ ನಾಮ ವಿಕಲ್ಪನಾ ಅತಿಶಾಂತೋ ನಿರಾಕಾರ ಏತದೇವಾಹಮಾಸ್ಥಿತಃ. ಈ ನಾನು ಎಂಬ ಆತ್ಮದ ಮಹಾಸಾಗರದಲ್ಲಿ ಮನಸ್ಸು ಎಂಬ ವಿಚಿತ್ರವಾದ ವಿಶ್ವವು ಉದ್ಭವವಾಗುತ್ತದೆ. ಆತ್ಮವೇ ಆಗಿರುವ ನಾನು ಶಾಂತನೂ ಯಾವ ಆಕಾರವೂ ಇಲ್ಲದಿರುವವನೂ ಆಗಿದ್ದೇನೆ. ಕೇವಲ ನಾನು ನಾನೇ ಆಗಿದ್ದೇನೆ. ಆತ್ಮಕ್ಕೆ ಯಾವ ರೂಪವೂ ಇಲ್ಲ. ಅದೇ ವಿಶ್ವದ ರೂಪವನ್ನು ತಾಳುತ್ತದೆ. ಆತ್ಮವೇ ದೇಹಗಳನ್ನು ಸೃಷ್ಟಿಸಿ ದೇಹದ ರೂಪಗಳನ್ನು ತಾಳುತ್ತದೆ. ಇದು ಅತ್ಯಂತ ಆಶ್ಚರ್ಯವೇ ಸರಿ. ಸೃಷ್ಟಿಯಾದ ಸರ್ವ ಜಗತ್ತಿಗೂ ದೇಹಗಳಿಗೂ ತಮ್ಮದೇ ಆದ ಗುಣಗಳಿವೆ. ಆಯಾ ಗುಣಗಳನ್ನು ಪ್ರದರ್ಶಿಸುವ ರೂಪಗಳಿವೆ. ಎಲ್ಲಕ್ಕೂ ಮೂಲವಾಗಿರುವುದು ಚೈತನ್ಯ ರೂಪದ ಆತ್ಮ. ಆತ್ಮದ ಸ್ವಭಾವ ಪ್ರಜ್ಞೆ, ಶಾಂತಿ, ಸಂತೋಷ, ನೆಮ್ಮದಿ. ಆತ್ಮದ ನಿಜವಾದ ಸ್ವರೂಪದಲ್ಲಿ, ನಿರಾಕಾರದಲ್ಲಿ ಈ ಶಾಂತಿಯು ವ್ಯಕ್ತವಾಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಯಾವುದೇ ಭಾವನೆ ಅಥವಾ ಯೋಚನೆಗಳಿಲ್ಲದೆ ಶುದ್ಧವಾಗಿರುವಾಗ ನಮಗೆ ಶಾಂತಿಯ ಅನುಭವವಾಗುತ್ತದೆ. ಇದು ಆತ್ಮದ ಅನುಭವ. ಶುದ್ಧವಾದ ಮನಸ್ಸು ಪ್ರಜ್ಞೆ, ಭಾವನಾಭರಿತ ಪ್ರಜ್ಞೆ ಮನಸ್ಸು. ನನ್ನ ಪ್ರಜ್ಞಾಕಾಶವೆಂಬ ಮಹಾಸಾಗರದಲ್ಲಿ ಮನಸ್ಸೆಂಬ ಅಲೆಗಳು ಹೊಯ್ದಾಡಲಿ. ನಾನು ನಿರ್ಲಿಪ್ತನಾಗಿರುತ್ತೇನೆ. ನನ್ನ ನಿಜವಾದ ಸ್ವಭಾವವು ಈ ಪ್ರಪಂಚದ ವಸ್ತುಗಳಲ್ಲ ಅಥವಾ ಅವುಗಳ ಗುಣಗಳಲ್ಲ. ನಾನು ಕೇವಲ ಅವುಗಳ ಅನುಭವಿ. ನನಗೆ ಯಾವುದೇ ಗುಣಗಳಿಲ್ಲ ಅಥವಾ ಯಾವುದೇ ಪ್ರಪಂಚದ ಬಂಧನವಿಲ್ಲ. ನನಗೆ ಬೇಕಾದ್ದನ್ನು ಮಾಡುತ್ತೇನೆ. ನಾನು ಸ್ವತಂತ್ರನು, ನಿರಾಕಾರನು, ಶಾಂತಿಯು. ನನ್ನ ಪ್ರಜ್ಞೆಯು ಹೊರಗಿನ ವಸ್ತುಗಳನ್ನು ಕನ್ನಡಿಯಂತೆ ಪ್ರತಿಬಿಂಬಿಸಿರುವುದರಿಂದ ನನ್ನ ಪ್ರಜ್ಞೆಯೇ ಪ್ರಪಂಚದಂತೆ ಕಾಣುತ್ತದೆ. ಈ ಪ್ರಪಂಚದ ಯಾವುದೇ ವಸ್ತುವಾಗಲಿ ವಿಷಯವಾಗಲಿ ನನ್ನಲ್ಲಿ ನೆಲೆ ಮಾಡಲು ನಾನು ಬಿಡುವುದಿಲ್ಲ. ನಾನು ಪರಿಶುದ್ಧವಾದ ಪ್ರಜ್ಞಾಕಾಶವೇ ಆಗಿದ್ದೇನೆ. ನಾತ್ಮಾ ಭಾವೇಷು ನೋ ಭಾವಸ್ತತ್ರಾನಂತೆ ನಿರಂಜನೆ ಇತ್ಯಸಕ್ತೋ ಸ್ಪೃಹ ಶಾಂತ ಏತದೇವಾಹಮಾಸ್ಥಿತಃ. ಆತ್ಮವು ಯಾವ ವಸ್ತುವೂ ಅಲ್ಲ. ಯಾವ ವಸ್ತುವು ಅನಂತವಾದ ಸ್ವಯಂ ಪ್ರಭೆಯಾದ ಆತ್ಮದಲ್ಲಿ ಇಲ್ಲ. ಆತ್ಮವು ಯಾವ ಆಸೆಯೂ ಇಲ್ಲದೆ, ಯಾವ ಕುತೂಹಲವೂ ಇಲ್ಲದೆ ಶಾಂತವಾಗಿದೆ. ನಾನು ಆ ಪರಮ ಶಾಂತಿಯೇ ಆಗಿದ್ದೇನೆ. ನಾವು ಅಥವಾ ಆತ್ಮವು ಯಾವುದು ಅಥವಾ ನಾನು ಯಾರು ಎಂದು ತಿಳಿಯಲು ಇಚ್ಛಿಸಿ ನಾವು ಈ ಜಗತ್ತಿನ ಸಮಸ್ತ ವಸ್ತು, ವಿಷಯ, ವ್ಯಕ್ತಿ, ಶಕ್ತಿಗಳೆಲ್ಲವನ್ನು ನೇತಿ ನೇತಿ ಅಥವಾ ಇದಲ್ಲ ಎಂದು ಆತ್ಮವು ದೇಹವೇ, ಆತ್ಮವು ಮನಸ್ಸೇ, ಆತ್ಮವು ಸೂರ್ಯನೇ, ಆತ್ಮವು ಭೂಮಿಯೇ, ಆತ್ಮವು ಯಾವುದಾದರೂ ವಸ್ತುವೇ, ಆತ್ಮವು ಕತ್ತಲೆಯೇ, ಆತ್ಮವು ಬೆಳಕೆ ಎಂದು ಪರಿಶೀಲಿಸಿದರೆ ನಾನು ಎಂಬ ಆತ್ಮವು ಇವು ಯಾವುದೂ ಅಲ್ಲ ಎಂದು ತಿಳಿಯುತ್ತದೆ. ಈ ಜಗತ್ತಿನಲ್ಲಿರುವ ಯಾವ ವಸ್ತುವಿಗೂ ಅವುಗಳ ಗುಣ ಮತ್ತು ಪರಿಮಿತಿಗಳಿವೆ. ಆತ್ಮಕ್ಕೆ ಯಾವ ಪರಿಮಿತಿಯೂ ಇಲ್ಲ ಅಥವಾ ಯಾವುದೇ ಗುಣಗಳೂ ಇಲ್ಲ. ಆತ್ಮದಲ್ಲಿಯೂ ಯಾವ ಜಗತ್ತಿನ ಯಾವ ವಸ್ತುವು ನೆಲೆಸಿಲ್ಲ. ಆತ್ಮವು ಸ್ವಯಂ ಪ್ರಭೆಯಾಗಿದೆ. ಎಲ್ಲ ವಸ್ತುಗಳ ಗುಣಗಳನ್ನು ಪ್ರತಿಬಿಂಬಿಸುವ ಪ್ರಜ್ಞಾಕಾಶವಾಗಿದೆ. ಆತ್ಮವು ಸ್ವಯಂ ಪ್ರಭೆಯಾಗಿದೆ. ನಾವು ಇಷ್ಟು ತಿಳಿದರೆ ಸಾಕು. ಈ ಸ್ವಯಂ ಪ್ರಭೆಯ ಸ್ವರೂಪ ಶಾಂತಿ, ಪರಿಶುದ್ಧತೆ. ಆತ್ಮವು ದೇಹದಲ್ಲಿ ನೆಲೆಸಿ ದೇಹವನ್ನು ಜೀವಂತವನ್ನಾಗಿ ಮಾಡಿದೆ. ದೇಹದಲ್ಲಿ ಪ್ರಜ್ಞೆ ಮತ್ತು ಪ್ರಾಣವನ್ನು ತುಂಬಿದೆ. ಈ ಪ್ರಜ್ಞೆಗೆ ಯಾವ ಬಂಧನವೂ ಇಲ್ಲ. ಈ ಪ್ರಜ್ಞೆಯು ದೇಹದ ಗುಣಗಳನ್ನು, ಮನಸ್ಸಿನಲ್ಲಿ ಬಂದು ಹೋಗುವ ಭಾವನೆಗಳನ್ನು, ಹೊರಗಿನ ಪ್ರಪಂಚದ ವಸ್ತುಗಳ ಗುಣಗಳನ್ನು ಸಮಸ್ತವನ್ನು ಆಕರ್ಷಿಸಿ ಅವುಗಳನ್ನು ತಿಳಿಯುತ್ತದೆ. ತಿಳಿಯುವುದೆಂದರೆ ಅನುಭವಿಸುವುದು.
ಅನುಭವವಿಲ್ಲದೆ ಜ್ಞಾನವಿಲ್ಲ, ತಿಳಿಯುವುದಿಲ್ಲ. ನಾವು ಈ ಅನುಭವವನ್ನು ನಾವೇ ಎಂದು ಭಾವಿಸುತ್ತೇವೆ. ಏನೇ ಆದರೂ ಅದು ದೇಹಕ್ಕೆ ಹೊರತು ಆತ್ಮಕ್ಕೆ ಯಾವ ಪರಿಣಾಮವೂ ಆಗುವುದಿಲ್ಲ. ಆತ್ಮವು ಕೇವಲ ಎಲ್ಲವನ್ನೂ, ಎಲ್ಲ ವಸ್ತುಗಳ ಗುಣಗಳನ್ನು ಪ್ರತಿಬಿಂಬಿಸುವ, ಪ್ರತಿಧ್ವನಿಸುವ ಕನ್ನಡಿ. ನಮ್ಮ ದೇಹದ ಇಂದ್ರಿಯಗಳು ಈ ಪ್ರಪಂಚದ ವಸ್ತುವಿನ ಗುಣಗಳನ್ನು ಅಥವಾ ಸಂವೇದನೆಗಳನ್ನು ಆಕರ್ಷಿಸುವ ಸಾಧನ ಅಥವಾ ಒಂದು ಯಂತ್ರ. ನಮಗೆ ಯಾವುದೇ ವಸ್ತುವಿನ ಮೇಲೆ ಆಸೆಯುಂಟಾದಾಗ ನಮ್ಮ ಎಲ್ಲಾ ತಾಪತ್ರಯಗಳು ಆರಂಭವಾಗುತ್ತವೆ. ನಾವು ವಸ್ತುಗಳನ್ನು ನೋಡುತ್ತೇವೆ, ಅದರಲ್ಲಿ ಆಸಕ್ತಿಯನ್ನು ವಹಿಸುತ್ತೇವೆ, ಅದರಲ್ಲಿಯೇ ಅನುರಕ್ತವಾಗುತ್ತೇವೆ. ನಾವು ಅದನ್ನು ಹೊಂದಲು ಬಯಸುತ್ತೇವೆ, ನಾವೇ ಬಂಧಿಗಳಾಗುತ್ತೇವೆ. ಯಾವ ವಸ್ತುವಿನಲ್ಲಿಯೂ ನಮಗೆ ಆಸೆ ಇಲ್ಲದಿದ್ದರೆ ಶಾಂತಿಯೇ ನಾವಾಗಿರುತ್ತೇವೆ. ಅಹೋ ಚಿನ್ಮಾತ್ರಮೇವಾಹಮಿಂದ್ರಜಾಲೋಪಮಂ ಜಗತ್ ಅತೋ ಮಮ ಕಥಂ ಕುತ್ರ ಹೇಯೋಪಾದೇಯ ಕಲ್ಪನಾ. ನಾನು ಪರಮ ಶುದ್ಧ ಪ್ರಜ್ಞಾಕಾಶವೇ ಆಗಿದ್ದೇನೆ, ಸಚ್ಚಿದಾನಂದನೇ ಆಗಿದ್ದೇನೆ. ಈ ಪ್ರಪಂಚವು ಒಂದು ಮಾಯಾಜಾಲವಾಗಿದೆ. ಆದುದರಿಂದ ಈ ಜಗತ್ತನ್ನು ಒಪ್ಪಿಕೊಳ್ಳುವುದಾಗಲಿ ನಿರಾಕರಿಸುವುದಾಗಲಿ ಎಲ್ಲಿದೆ? ನನಗೆ ಬಾಲ್ಯದಲ್ಲಿ ನನ್ನ ಕ್ರೀಡಾ ಜಗತ್ತೇ ಮುಖ್ಯವಾಗಿತ್ತು. ನನ್ನ ಯೌವನದಲ್ಲಿ ನಮ್ಮ ಪ್ರೇಮ ಕಲಾಪಗಳು, ದ್ವೇಷಗಳು, ಉದ್ಯೋಗದಲ್ಲಿ ಪೈಪೋಟಿ, ಸಂಪತ್ತಿನ ಗಳಿಕೆ, ಸಂಸಾರದ ಹೊಣೆಗಾರಿಕೆ ಇವೆಲ್ಲವೂ ಮುಖ್ಯವಾಗಿತ್ತು. ಈಗ ವೃದ್ಧಾಪ್ಯದಲ್ಲಿ ರೋಗ ರುಜಿನ ನಿಶ್ಶಕ್ತಿ ಹಿಂದಿನದೆಲ್ಲವೂ ಒಂದು ನೆನಪಾಗಿದೆ. ಈಗಿನ ಸಮಸ್ಯೆಗಳೇ ದೊಡ್ಡದಾಗಿ ಕಾಣುತ್ತವೆ. ನಾವು ಯಾವುದನ್ನು ಒಂದು ಕಾಲದಲ್ಲಿ ಮಹತ್ವವೆಂದು ತಿಳಿಯುತ್ತೇವೆಯೋ ಅದು ಇನ್ನೊಂದು ಕಾಲದಲ್ಲಿ ನಿಕೃಷ್ಟವಾಗುತ್ತದೆ. ಪ್ರತಿ 100 ವರ್ಷದ ಅವಧಿಯಲ್ಲಿ ಪ್ರಪಂಚದ ಯಾವ ವ್ಯಕ್ತಿಯೂ ಜೀವಿಸಿರುವುದಿಲ್ಲ. ಹೊಸ ಹೊಸ ತಲೆಮಾರುಗಳು ಬರುತ್ತವೆ. ಜೀವನದ ರೀತಿಯು ಬದಲಾಗುತ್ತದೆ, ಜೀವನದ ಮೌಲ್ಯವೂ ಬದಲಾಗುತ್ತದೆ. ಎಲ್ಲವೂ ಮಾಯೆಯಂತೆ ಒಂದರೊಳಗೊಂದು ಹೆಣೆದಿರುವ ಜಾಲವಾಗಿದೆ. ನೋಡುತ್ತಿರುವ ಸಾಕ್ಷಿಯಾಗಿದ್ದೇನೆ, ಚಿತ್ ಸ್ವರೂಪನಾಗಿದ್ದೇನೆ, ಶುದ್ಧ ಪ್ರಜ್ಞೆಯಾಗಿದ್ದೇನೆ. ಎಲ್ಲವೂ ಬಂದು ಹೋಗುವುದೇ. ಅದರಲ್ಲಿ ಏನು ಆಸಕ್ತಿ ವಹಿಸುವುದು? ಯಾವುದೂ ನಿಜವಲ್ಲ, ಸ್ಥಿರವಲ್ಲ, ಶಾಶ್ವತವಲ್ಲ. ನಾಳೆ ಏನಾಗುತ್ತದೆ ಎಂಬುದನ್ನು ಯಾರೂ ತಿಳಿದಿಲ್ಲ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.